ಬಿಗ್ ಬಾಸ್ ಕನ್ನಡ 13 ಸೀಸನ್ ರಿಯಾಲಿಟಿ ಶೋಗಾಗಿ ಸ್ಪರ್ಧಿಗಳ ಸೆಲೆಕ್ಷನ್ ಪ್ರೋಸೆಸ್ ನಡೀತಿದೆ. ಯಾರು ಹೋಗ್ತಾರೆ ಅನ್ನೋದನ್ನು ಫೈನಲ್ ಆಗಿಲ್ಲ. ಆದರೆ ಇವರೆಲ್ಲ ಬಂದರೆ ಬಿಗ್ ಬಾಸ್ ನೋಡೋಕ್ಕೆ ಮಜಾ ಅಂತ ವೀಕ್ಷಕರ ಅಭಿಪ್ರಾಯ ಸಂಗ್ರಹಿಸಿ ತಯಾರಿಸಲಾಗಿರುವ ಪಟ್ಟಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಕನ್ನಡ 13 ಸೀಸನ್ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಈ ಬಾರಿ ಜನಸಾಮಾನ್ಯರಿಗೂ ಬಿಗ್ ಬಾಸ್ ಮನೆ ಪ್ರವೇಶಿಸುವ ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ ಕಾಮನ್ ಮ್ಯಾನ್ ಎಂಟ್ರಿಗೆ ಮೊದಲ ಸುತ್ತಿನ ಆಡಿಷನ್ ಪ್ರಕ್ರಿಯೆಯು ಮುಗಿದಿದೆ. ಕೆಲ ಸ್ಪರ್ಧಿಗಳನ್ನು ಬಿಗ್ ಬಾಸ್ ತಂಡ ಫೈನಲ್ ಮಾಡುತ್ತಿದೆ. ಬಿಗ್ ಬಾಸ್ ಕನ್ನಡ 13 ಸೀಸನ್ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಜೊತೆ ಸೆಲೆಬ್ರಿಟಿಗಳು ಕೂಡ ಇರಲಿದ್ದಾರೆ. ಈ ಬಾರಿ ಯಾರೆಲ್ಲ ದೊಡ್ಡ ಮನೆ ಪ್ರವೇಶ ಮಾಡ್ತಾರೆ ಎಂಬುದನ್ನು ಸದ್ಯಕ್ಕೆ ನಿಗೂಢವಾಗಿ ಇಡಲಾಗಿದೆ. ಆದರೆ ಇವರೆಲ್ಲ ಬಿಗ್ ಬಾಸ್ ಮನೆಗೆ ಬರಲೇಬೇಕು ಅಂತ ವೀಕ್ಷಕರು ಆಸೆ ಪಡ್ತಿದ್ದಾರೆ. ವೀಕ್ಷಕರ ಇಚ್ಛೆಯ ಅನುಸಾರ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ ಕೆಲವು ವರ್ಷಗಳಿಂದ ಡಾಕ್ಟರ್ ಬ್ರೋ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಬೇಕು ಅಂತ ವೀಕ್ಷಕರು ಆಸೆ ಪಡುತ್ತಿದ್ದಾರೆ. ಆ ಆಸೆ ಈ ಬಾರಿ ನೆರವೇರುತ್ತಾ ಅಂತ ಕಾದು ನೋಡಬೇಕಿದೆ. ಒಂದೇ ಮನೆಯಲ್ಲಿ 3 ತಿಂಗಳು ಕಳೆಯೋದು ನನಗೆ ಕಷ್ಟ ಅಂತ ಈ ಹಿಂದೆ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಹೇಳಿದ್ದರು. ಈ ಬಾರಿ ಮನಸ್ಸು ಬದಲಿಸಿ ದೊಡ್ಡ ಮನೆ ಕದ ತಟ್ಟುತ್ತಾರಾ ಅನ್ನೋದೇ ಕುತೂಹಲ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿರುವ ನಟಿ ಅರ್ಚನಾ ಕೊಟ್ಟಿಗೆ. ಇವರ ಕಾಮಿಡಿ ಟೈಮಿಂಗ್, ಸೆನ್ಸ್ ಆಫ್ ಹ್ಯೂಮರ್, ಫಿಲ್ಟರ್ಲೆಸ್ ಮಾತು ಹಲವರಿಗೆ ಇಷ್ಟವಾಗಿದೆ. ಅರ್ಚನಾ ಕೊಟ್ಟಿಗೆ ಬಿಗ್ ಬಾಸ್ ಮನೆಗೆ ಬಂದರೆ ಮನರಂಜನೆ ಗ್ಯಾರಂಟಿ ಅನ್ನೋದು ಅನೇಕರ ಅಭಿಪ್ರಾಯ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಾಯಕ ತಾಂಡವ್ ಪಾತ್ರವನ್ನು ನಿರ್ವಹಿಸಿದ್ದವರು ಸುದರ್ಶನ್ ರಂಗಪ್ರಸಾದ್. ಸೀರಿಯಲ್ನಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದ ಸುದರ್ಶನ್ ರಂಗಪ್ರಸಾದ್ ರಿಯಲ್ ಲೈಫ್ನಲ್ಲಿ ತಜ್ವಿದ್ದ. ಹಾಗೆ ನೋಡಿದರೆ ಸುದರ್ಶನ್ ರಂಗಪ್ರಸಾದ್ ಸ್ಟ್ಯಾಂಡಪ್ ಕಾಮಿಡಿಯನ್ ಸಹ ಹೌದು. ಒಳ್ಳೆಯ ಹಾಸ್ಯ ಪ್ರಜ್ಞೆ ಹೊಂದಿರುವ ಸುದರ್ಶನ್ ಬಿಗ್ ಬಾಸ್ ಮನೆಗೆ ಬಂದರೆ ಮನರಂಜನೆಗೆ ಕೊರತೆ ಇಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಬಲರಾಮನ ದಿನಗಳು ಸಿನಿಮಾದಲ್ಲಿ ಪಠಾಣ್ ಪಾತ್ರಕ್ಕೆ ಜೀವ ತುಂಬಿದವರು ಅನಿಲ್ ಸಿದ್ದು. ಪಠಾಣ್ ಪಾತ್ರದ ಮೂಲಕ ಗಮನ ಸೆಳೆದಿರುವ ನಟ ಅನಿಲ್ ಸಿದ್ದುಗೆ ಉತ್ತಮ ಕಾಮಿಡಿ ಸೆನ್ಸ್ ಸಹ ಇದೆ. ಪ್ರತಿಭಾವಂತ ನಟ ಅನಿಲ್ ಸಿದ್ದು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳೋದ್ರಲ್ಲಿ, ನೇರವಾಗಿ ಮಾತನಾಡೋದ್ರಲ್ಲಿ ನಟಿ ನಯನಾ ನಾಗರಾಜ್ ಮುಂದು. ಜೋಡಿ ನಂಬರ್ 1 ಶೋನಲ್ಲಿ ಸ್ಪರ್ಧಿಸುತ್ತಿರುವ ನಯನಾ ನಾಗರಾಜ್ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರಾ? ರಿಯಾಲಿಟಿ ಶೋಗಳಿಂದಲೇ ಫೇಮಸ್ ಆದವರು ಗಗನ. ಕಳೆದ ಬಾರಿ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಈ ಬಾರಿ ಗಗನ ಬಿಗ್ ಬಾಸ್ ಮನೆಗೆ ಬರಲಿ ಅನ್ನೋದು ಕೆಲವರ ಆಸೆ. ಬಲರಾಮನ ದಿನಗಳು ಸಿನಿಮಾದಲ್ಲಿ ಅಭಿನಯಿಸಿರುವ ಅಭಯ್ ಪುನೀತ್ ಒಂದೊಳ್ಳೆ ಬ್ರೇಕ್ನ ನಿರೀಕ್ಷೆಯಲ್ಲಿದ್ದಾರೆ. ಒಳ್ಳೆಯ ಹ್ಯೂಮರ್ ಸೆನ್ಸ್ ಹೊಂದಿರುವ ಅಭಯ್ ಪುನೀತ್ ಬಿಗ್ ಬಾಸ್ ಮನೆಗೆ ಬಂದರೆ ಚೆಂದ ಅನ್ನೋದು ಕೆಲವರ ಅಭಿಪ್ರಾಯ. ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ರಚನಾ ಸ್ಮಿತ್ ಕಮಲಿ ಸೀರಿಯಲ್ನಲ್ಲಿ ವಿಲನ್ ಅನಿಕಾ ರೋಲ್ ಮಾಡಿದವರು. ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋ ಆಶಯ ಕೆಲವರು ವ್ಯಕ್ತಪಡಿಸಿದ್ದಾರೆ. ಸೂ ಫ್ರಮ್ ಶೋ ಸಿನಿಮಾದಲ್ಲಿ ಜಸ್ಟ್ ಆಗಾಗ ಕಾಣಿಸಿಕೊಳ್ಳುವ ಡೈಲಾಗ್ ಇಲ್ಲದ ನಟಿ ತನಿಷ್ಕಾ ಶೆಟ್ಟಿ. ಇವರು ಸಹ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆ ಇದೆ. ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟಿ ಅನುಷಾ ರಂಗನಾಥ್. ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿರೋ ಅನುಷಾ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರಾ ಅನ್ನೋದೇ ಎಲ್ಲರ ಪ್ರಶ್ನೆಯಾಗಿದೆ.